ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ಭಾರತದಲ್ಲೂ ಇಸ್ರೇಲ್ ರೀತಿ ಸೈರನ್ ಶೀಘ್ರ. ಶತ್ರು ದೇಶದಿಂದ ಕ್ಷಿಪಣಿ ಉಡಾವಣೆಯಾದ ಕೂಡಲೇ ಎಚ್ಚರಿಸಲು ಮೊಳಗಲಿವೆ ಸೈರನ್ಗಳು. 244 ಗಡಿ ಜಿಲ್ಲೆಗಳಲ್ಲಿ ಯೋಜನೆ ಜಾರಿ. ಅನುಕಂಪ ಆಧಾರದ ನೇಮಕ. ವಿವಾಹಿತ ಪುತ್ರಿಯರು ಅರ್ಹ. ಹೈಕೋರ್ಟ್ ಆದೇಶ ರದ್ದುಗೊಳಿಸಿ ಸುಪ್ರೀಂ ತೀರ್ಪು. ಸೂರತ್ ಮಂಗಳೂರು ರೈಲು ಸಂಚಾರ ಇನ್ನೂ ಶಾಶ್ವತ. ಕರಾವಳಿ ಭಾಗದ ಪ್ರಯಾಣಿಕರ ಬಹುದಿನದ ಬೇಡಿಕೆಗೆ ಪಶ್ಚಿಮ ರೈಲ್ವೆ ಒಪ್ಪಿಗೆ. ವಿಶೇಷ ದಿನಗಳಲ್ಲಿ ಮಾತ್ರವಿದ್ದ ಈ ರೈಲು ಇನ್ನು ವಾರದಲ್ಲಿ 2 ದಿನ ಸಂಚಾರ. ಕೈಗಾರಿಕೆ ಘಟಕಗಳಿಗೆ ಕೇಂದ್ರ ಅಧಿಕಾರಿಗಳ ಭೇಟಿ. ಹಣಕಾಸು ಸಚಿವಾಲಯದಿಂದ ಅಭಿಯಾನ. ನೀತಿ ನಿರೂಪಣೆ ಬದಲಾಯಿಸುವ ಉಪಕ್ರಮ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಸೆಮಿಗೆ ಮೀರಾ ಕೋಸ್ತಾಯುಕ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮುಂಗಾರಿಗೆ ಬಿತ್ತನೆ ಬೀಜ ರೆಡಿ. ರಾಜ್ಯಾದ್ಯಂತ 742 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ವಿತರಣೆ. ದುರ್ಬಲ ಮರಗಳ ಪತ್ತೆಗೆ ಹೊಸ ತಂತ್ರಜ್ಞಾನ. ಬೆಂಗಳೂರಿನ ವುಡ್ ಸೈನ್ಸ್ ವುಡ್ ಇನ್ಸ್ಟಿಟ್ಯೂಟ್ನಿಂದ ಜಿಬಿಎಗೆ ವಿಶೇಷ ಪ್ರಸ್ತಾವನೆ. ಜಿಲ್ಲೆಯಲ್ಲಿ 2.71 ಲಕ್ಷ ಕ್ವಿಂಟಾಲ್ ರಾಗಿ ಖರೀದಿ. 132 ಕೋಟಿ ಮೌಲ್ಯದ ರಾಗಿ ಖರೀದಿ. ಶೇಕಡಾ 20ರಷ್ಟು ಹೆಚ್ಚುವರಿ ಪೂರೈಕೆ. ಕ್ವಿಂಟಾಲ್ಗೆ 4,886 ರೂಪಾಯಿ ದರ ನಿಗದಿ. 6 ತಿಂಗಳಲ್ಲಿ ಕಾಗದರಹಿತ ವಿಧಾನಮಂಡಲ. ಖಾದರ್. ವಿಧಾನಸಭೆ ವಿಧಾನ ಪರಿಷತ್ ಪೂರ್ಣ ಡಿಜಿಟಲೀಕರಣ. ನಾರ್ವೆ ಚೆಸ್ 2026 ಪ್ರಜ್ಞಾನಂದಗೆ ಗೆಲುವು.